ಇವತ್ತಿನ ವಿಷಯ ಏನು ಅಂತಂದ್ರೆ, ಮೊನ್ನೆ ಬಜರಂಗ ದಳದ ಕಾರ್ಯಕರ್ತರು ಅಶೋಕ್ ನಗರ್ ಲಿಮಿಟ್ಸ್ ನಲ್ಲಿ 7 ಆಕಳಗಳನ್ನ ಹಿಡಿತಾರೆ. ಹಿಡಿದು ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಆ ಡ್ರೈವರ್ ಅನ್ನ ಹೊಡೆದು ಅವನ ಹತ್ರ ಇದ್ದಂತ 16,000 ರೂಪಾಯಿಗಳನ್ನ ತಗೊಂಡು ಹೋಗಿ ಗುಂಡಾಗಿರಿ ಆವಾರಗಿರಿ ಮಾಡ್ತಾರ ಅಂತ ಹೇಳ್ಕೊಂಡು ಒಂದು ಸ್ಟೇಟ್ಮೆಂಟ್ ಅನ್ನ ಕಲಬುರಗಿಯ ಸಾಮಾಜಿಕ ಜಾಲತಾಣದವರು ಒಂದು ವಿಷಯವನ್ನ ಪ್ರಕಟಣೆ ಮಾಡ್ತಾರೆ. ತಮಗೆ ಒಂದು ವಿಷಯನ ಕ್ಲಿಯರ್ ಮಾಡ್ತೇನೆ. ಇಲ್ಲಿ ತಾವು ನೋಡ್ಬೋದು, ಅವರು ಹೇಳುವಂತ ವಿಷಯ ಯಾವ ತರ ಇರುತ್ತೆ ಅಂತಂದ್ರೆ, ಬಿದ್ದಾಪುರ್ ಕಾಲನಿ ಒಳಗ ಹೋಗ್ಬಿಡ್ಬೇಕಂದ್ರೆ ಒಂದ್ ಏನ್ ಗಾಡಿ ಅದ, ಆ ಗಾಡಿ ಆಕದ ಗಾಡಿಯನ್ನ ಬಜರಂಗ ದಳದ ಗುಂಡಾಗಳು ಅದನ್ನ ಹಿಡಿತಾರೆ ಅಂತಾರೆ. ನಂತರ ಆ ಬಜರಂಗ ದಳದ ಕಾರ್ಯಕರ್ತರು ಆ ಡ್ರೈವರ್ ಹತ್ರ 16,000 ರೂಪಾಯಿನ ವಸೂಲಿ ಮಾಡಿ ಅವರನ್ನ ಹೊಡಿತಾರೆ. ಇವರು ಬಿದ್ದಾಪುರ್ ಕಾಲೋನಿಂದ ಇವರು ಹೋಗ್ತಾ ಇದ್ರು. ಬಜರಂಗ ದಳ ಕಾರ್ಯಕರ್ತರು ಅದನ್ನ ತಡೆ ಹಿಡಿದು ಅಲ್ಲಿದ್ದಂತ ಡ್ರೈವರನಿಗೆ ಸಿಕ್ಕಾಪಟ್ಟಿ ಹೊಡೆದು ಗುಂಡಾಗರ್ದಿ ಆವಾರಗರ್ದಿ ಮಾಡಿ ಆ ಡ್ರೈವರ್ನಲ್ಲಿದ್ದಂತ 16,000 ರೂಪಾಯಿಗಳನ್ನ ತಗೊಂಡು ಹೋಗ್ತಾರೆ. ಹೊಡಿಬೇಕಾದ್ರೆ ಡ್ರೈವರ್ ಏನ್ ಮಾಡ್ತಾನೆ, ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾನೆ ಅಂತೇಳಿ ಇವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ವಿಷಯವಾಗಿ ಪೊಲೀಸ್ ಕಮಿಷನರ್ ಅವರಾಗಿರ್ಲಿ, ಅಶೋಕ್ ನಗರ್ ಪೊಲೀಸ್ ದವರಾಗ್ಲಿ, ನಾವು FIR ಕೊಡಕ್ ಹೋದೇವ ಅಂತ ಅವ್ರು FIR ತಗೊಳಕತ್ತಿಲ್ಲ. ಪೊಲೀಸ್ ಸ್ಟೇಷನ್ ಹತ್ರನೇ 50 ರಿಂದ 60 ಕಾರ್ಯಕರ್ತರು ಬರ್ತಾರೆ, ಅಲ್ಲಿನೂ ಅವ್ರು ಹೊಡೆಯಕ್ ಪ್ರಯತ್ನ ಮಾಡ್ತಾರೆ ಅಂತಾನೋ ಒಂದು ಸೋಷಿಯಲ್ ಒಂದು ವಿಡಿಯೋನ ಪ್ರಕರಣ ಮಾಡ್ತಾರೆ. ನಾನು ಒಂದೊಂದು ವಿಷಯನ ಕ್ಲಿಯರ್ ಮಾಡ್ತೀನಿ. ಇದು FIR ಕಾಪಿ. ಈ FIR ಕಾಪಿಯಲ್ಲಿ ಕ್ಲಿಯರ್ ಆಗಿ ಬರೆದಿದ್ದಾರೆ, ಆ ಗಾಡಿಯನ್ನ ಹಿಡಿದಿದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ನವರು. ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಜೀಪು ಸುತ್ತಾಡೋ ಸಮಯದಲ್ಲಿ ಬಿದ್ದಾಪುರ್ ಕಾಲನಿಯಲ್ಲಿ ಆ ಗಾಡಿ ಕಂಡಾಗ ಆ ಗಾಡಿಯನ್ನ ಅವರೇ ಹಿಡಿದ್ಬಿಟ್ಟು ಆ ಗಾಡಿಯಲ್ಲಿ ಇದ್ದಂತ ಡ್ರೈವರು ಇಮಿಡಿಯೇಟ್ ಆಗಿ ಓಡ್ ಹೋಗ್ತಾನೆ. ಮುಂದೆ ನಾವು ಬಜರಂಗ ದಳದ ಕಾರ್ಯಕರ್ತರನ್ನ ಕರೆದು ಅವ್ರಿಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಇದಕ್ಕೆ ಶೂರಿಟಿ ಸಾಕ್ಷಿಗ್ ಬೇಕು ಅಂತ ಅನ್ಕೊಂಡು ಆಮೇಲೆ ನಾವು ಕರಿತೇವೆ ಅಂತಾರೆ. ಅದನ್ನ FIR ಮಾಡಿದವ್ರು ಯಾರು ಅಂತಂದ್ರೆ, ಸುಮೋಟೋ ಕೇಸ್ ತರ ಅಲ್ಲಿದ್ದಂತ PI. ಇಲ್ಲಿ ಆಲ್ರೆಡಿ ನೀವು ನೋಡ್ರಿ, ಇಲ್ಲಿ ಕಂಪ್ಲೇಂಟ್ದಾರ್ ಯಾರು ಅಂತ ಹೇಳಿ, ಅಲ್ಲಿಯೇ PI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಏನ್ ಪೊಲೀಸ್ ಇನ್ಸ್ಪೆಕ್ಟರ್ ಇದಾರಲ್ಲ, ಅವ್ರು ಈ FIR ಮಾಡ್ತಾರೆ. ಅಲ್ಲಿ ಬಜರಂಗ ದಳದವ್ರು ಏನ್ ನೋಡು, ಬಜರಂಗ ದಳದವ್ರು ಏನ್ ನೋಡು, ಇವ್ರ ಏನ್ ಕೇಳ್ತಾರೆ, ಕಾನೂನನ್ನ ಕೈ ಒಳಗ್ ತಗೊಳಿಕ್ಕ ಇವ್ರು ಯಾರ ಅಧಿಕಾರ ಕೊಟ್ಟವ್ರ ಅಂತೇಳಿ ಈ ನ್ಯೂಸ್ ಚಾನೆಲ್ ದವ್ರು ಕೇಳ್ತಾರೆ. ನಾನು ಕೇಳ್ತೀನಪ್ಪ, ನಿನಗೆ ಯಾರು ಹಕ್ಕು ಕೊಟ್ರು? ಬಜರಂಗ ದಳ ಕಾರ್ಯಕರ್ತರಾಗ್ಲಿ ಯಾರೇ ಆಗ್ಲಿ ಗುಂಡಾಗರ್ದಿ ಆವಾರಗಿರಿ ಅಂತೇಳಿ ನೀನೇ ಮಾತಾಡ್ಕೊ ತಿಂಗಾಡಕತ್ತಿಯಲ್ಲ, ನಿನಗೆ ಈ ಅಧಿಕಾರ ಯಾರು ಕೊಟ್ರು? ಪೊಲೀಸ್ ಕಮಿಷನರ್ ಆಗ್ಲಿ ಪೊಲೀಸರಾಗ್ಲಿ ಏನ್ ಮಾಡ್ಬೇಕಂತ ಅನ್ನೋದನ್ನ ಕಲ್ಸೋ ನೀ ಯಾರು? ನೀನ್ ಜಡ್ಜ? ನೀನ್ ಪೊಲೀಸ? ನಿನ್ಗೊಂದ್ ಸುಮ್ಮದೊಂದ್ ಚಾಲಕ್ ನಿಜ ಅಂತಂತಂದ್ರೆ ಈ ಅಪ್ಪ ಇದಕ್ಕಿಂತ ಮುಂಚೆ ಆದ್ರೂ ನಮ್ದು ಕೆಲವೊಂದು ವಿಷಯಗಳಾಗ ಬಹಳ ಮಾತಾಡ್ಯಾರ. ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಯಾಕಂತಂದ್ರೆ ಸಾಮಾಜಿಕ ಜಾಲತಾಣ ಆಗ್ಲಿ, ಪ್ರಿಂಟ್ ಆಗ್ಲಿ, ಎಲೆಕ್ಟ್ರಿಕಲ್ ಮೀಡಿಯಾ ಎಲ್ಲರ ಅಣ್ಣಂದ್ರ ಜೊತೆ ಬಹಳ ಬಾಂಧವ್ಯ ಇರೋದ್ರಿಂದ ಅದೇನೋ ಅಂತಲ್ಲ, ಆನೆಗೆ ಇಲಿ ಹೊಡ್ಯಾಕ ಹೋದ್ರೆ ಆನೆಗೆ ಕೆಟ್ಟ ಆಗ್ಬಾರ್ದು. ನಾ ಈ ಒಬ್ಬ ನನ್ನ ಮಗನ ಸಲುವಾಗಿ ಉಳಿಕಿದವ್ರಿಗೆ ಯಾಕೆ ನಾ ಕೆಟ್ಟ ಆಗ್ಬಾರ್ದು ಅನ್ನೋ ಒಂದು ವಿಷಯ ಸಲುವಾಗಿ ನಾನ್ ಮಾತಾಡಿರ್ಲಿಲ್ಲ. ಇವತ್ತಾದ್ರೂ ನಾನ್ ಮಾತಾಡ್ತಾ ಇರ್ಲಿಲ್ಲ. ಯಾಕಂತಂದ್ರೆ ಪೊಲೀಸನ್ ಹುಚ್ಚಲ್ಲ. ನಿನ್ನ ಮೇಲೆ MLC ಕೇಸ್ ಆಗಿತ್ತು ಅಂತಂದ್ರೆ FIR ಮಾಡಲ್ಲ ಅಂತ ಅವ್ರೇನ್ ಹುಚ್ಚಲ್ಲ. ಯಾಕಂದ್ರೆ ಗೊತ್ತಲ್ಲ ಇದು ಫೇಕ್ ಅದ, ಇದು ಸುಳ್ಳು ಅದ ಅಂತೇಳಿ. ನನಗ್ ಇಲ್ಲಿ ಆಗಿರೋ ಬೇಜಾರು ಏನು ಅಂತಂದ್ರೆ, ನೀನೇನಂತೀಯ ಅಲ್ಲಿ 16,000 ರೂಪಾಯಿ ಬಜರಂಗ ದಳದ ಕಾರ್ಯಕರ್ತರು ಹೊಡೆದು ತಗೊಂಡು ಹೋಗ್ತಾರೆ ಅಂತ ನೀನೇನಂತೀಯಲ್ಲ, ನೀ ಅದನ್ನ ಪ್ರೂವ್ ಮಾಡಬೇಕು. ವಿದೌಟ್ ಪ್ರೂಫ್, ವಿದೌಟ್ FIR ಕಾಪಿ ಓದ್ಲಾರ್ದೇನೆ ನೀನು ನಿನ್ನ ಸಾಮಾಜಿಕ ಜಾಲತಾಣದಾಗ ಈ ತರ ಬರ್ತಿ ಅಂತಂತಂದ್ರೆ ನಿನಗೆ ಯಾರು ಅಧಿಕಾರ ಕೊಟ್ರು? ನೀನ್ ಯಾರು? ಇನ್ನ ಒಂದು ವಿಷಯ ತಮ್ಮ, ನಾನು ವೈಯಕ್ತಿಕವಾಗಿ ಹೋಗ್ಬಾರ್ದು, ನಾನು ವೈಯಕ್ತಿಕವಾಗಿ ಹೋಗ್ಲೇಬಾರ್ದು. ಆದ್ರೂ ನಾನು ಅಂತೀನಿ, ಬಜರಂಗ ದಳ ಈ ಗುಂಡಾ 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 ಅಂತ ನೀನ್ ಮಾತಾಡೋರು, ನಿನ್ನ ಬ್ಯಾಕ್ ಗ್ರೌಂಡ್ ಅನ್ನು ನೀನು ಸ್ಟಡಿ ಮಾಡಿ. ನಿನ್ನ ಬ್ಯಾಕ್ ಗ್ರೌಂಡ್ ಸ್ಟಡಿ ಮಾಡಿ ನೀನೇನಿದ್ಯಾ, ನೀನ್ ಏನ್ ಮಾಡಿದ್ಯಾ ಅಂತ ಅನ್ನೋದ್ರ ವಿಚಾರ ಇಟ್ಕೊಂಡು ಆಮೇಲೆ ಬಜರಂಗ ದಳದ ಕಾರ್ಯಕರ್ತರ ಮೇಲೆ ನೀನ್ ಈ ವಿಷಯವನ್ನ ಮಾತಾಡ. ಇವತ್ತಿನ ದಿವಸ ಈ ನ್ಯೂಸ್ ಇದೇನು ಗುಲ್ಬರ್ಗ ನ್ಯೂಸ್ ಹೆಡ್ಲೈನ್ಸ್ ಏನಿದೆಯಲ್ಲ, ಈ ಹೆಡ್ಲೈನ್ಸ್ ಅಗೇನ್ಸ್ಟ್ ನಾವು ಸೆಲ್ ಪೊಲೀಸ್ ಸ್ಟೇಷನ್ ಒಳಗಡೆ ಖಂಡಿತವಾಗಿ FIR ಅನ್ನ ದಾಖಲೆ ಮಾಡ್ತೇವೆ. ಈ ಏನು ಫೇಕ್ ಮನುಷ್ಯ ಅದಾನ, ಇವ ಏನು ಫೇಕ್ ತಂದು ತಾನೇ ಹೊಡ್ಕೊಂಡ, ಯಾರು ಹೊಡೆದಾನ ಗೊತ್ತಿಲ್ಲ. ಆ ಡ್ರೈವರ್ ಹೋಗಿ ಅಲ್ಲಿ ಏನ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡ್ಕೊಳ್ಬೇಕಂದು ಏನು ಬೈಟ್ ಕೊಟ್ಟಾನ,
ಆ ಬಾಯ್ತು ವಿಷಯವಾಗಿ ಅವ ಫೇಕ್ FIR ಮಾಡಕ್ ಹೋಗಿದ್ದ ಸಲ ನಾವು ಅವನ ಮೇಲೂ ಕಂಪ್ಲೇಂಟ್ ಮಾಡ್ತೀವಿ. ಇದನ್ನ ನಾವು ಸುಮ್ ಕೊಡು ಪ್ರಶ್ನೆ ಬರಲ್ಲ. ಯಾಕಂದ್ರೆ ಆ ಟೈಮ್ನಾಗ ನಾನು ಕೂಡ ಒಂದು ಮದುವೆ ಕಾರ್ಯಕ್ರಮ ಇತ್ತು, ಹೋಗ್ಬೇಕಾದ್ರೆ ನಾನು ಕೂಡ ಅಲ್ಲಿ ಅದೇ ರೋಡ್ ಮೇಲೆ ಹೋಗ್ಬೇಕಾದ್ರೆ ನಾನು ಕೂಡ ಅಲ್ಲಿ ನೋಡಿದೀನಿ. ಅಲ್ಲಿ ಪೊಲೀಸ್ ಇದ್ರು. ನಾವ್ ಕೇಳಿದೆ, ಸರ್ ಏನಾಯ್ತು ಅಂತ. ಇಲ್ಲಕ್ಕ ನಮ್ ಪೊಲೀಸ್ ಜೀಪ್ ತಿರುಗಾಡಕತ್ತಿದ್ರು, ಇವ್ರು ಯಾಕತ್ತಿದ್ರು ನೋಡಿದೇವಿ, ನೋಡಿ ನಾವು ಅವ್ರು ಹಿಡಿದಿದೀವಿ. ಆಮೇಲೆ ಬಜರಂಗ ಕಾರ್ಯಕರ್ತರಿಗೆ ಯಾರು ಬರ್ಬೇಕಪ್ಪ ಅದನ್ನ ಕರೆದಿವಿ. ಅವ್ರು ನಮ್ಗೆ ಯಾಕಂದ್ರೆ ಇನ್ವೆಸ್ಟಿಗೇಷನ್ ವಿಟ್ನೆಸ್ ಬೇಕು, ಅದಕ್ಕೆ ನಾವು ಅವ್ರಿಗೆ ಪಂಚನಾಮ ಸಲ ಅವ್ರು ಕರೆದಿದೀವಿ ಅಂತ ಹೇಳಿದಾಗ ಇಲ್ಲಿ ನಮ್ ಹುಡುಗರ್ದು ಏನ್ ರೋಲ್ ಅದ? ಯಾಕೆ ಇವ ಇಷ್ಟು ವೈಯಕ್ತಿಕವಾಗಿ ಮಾತಾಡ್ತಾರ? ಕಿಸ್ಕೆ ಸರ್ ಡ್ರೈವರ್ ನಮ್ಗದು ವಕೀಲರಿ ಭೇಟಿಯಾಗಿ ಡ್ರಾಫ್ಟಿಂಗ್ ಗಿಫ್ಟಿಂಗ್ ಸಲ ನಮ್ ಟೈಮ್ ಬೇಕಾಗಿತ್ತು. ಎಲ್ಲಾ ಡ್ರಾಫ್ಟಿಂಗ್ ಗಿಫ್ಟಿಂಗ್ ಎಲ್ಲ ರೆಡಿ ಆಗ್ಯದ. ಇವತ್ತೇ ಫಸ್ಟ್ ಸೆಲ್ ಪೊಲೀಸ್ ಸ್ಟೇಷನ್ ದಾಗ ಹೋಗಿ ನಾವ್ FIR ಮಾಡಿಸ್ತೀವಿ. ಇವತ್ತು ಉಸ್ತುವಾರಿ ಮಿನಿಸ್ಟರ್ ಬಂದಿದ್ರಿಂದ ಎಲ್ಲಾ ಡಿಪಾರ್ಟ್ಮೆಂಟ್ ಬಿಸಿ ಆಗಿರೋದ್ರಿಂದ ಇವತ್ತಿಲ್ಲ, ನಾಳೆ ಬಹುಶಃ ಸಂಡೇ ಅದ. ಮಂಡೇ ಎನಿ ಕಂಡೀಷನ್ ಅವ್ರ ಏನ್ ಮಾಡ್ಯಾರಲ್ಲ ಸುಳ್ಳು ಫೇಕ್ ಮಾಡ್ಯಾರ ಅವ್ರ ಮೇಲೆ ನಾವು ಪೊಲೀಸ್ ಆಫೀಸ್ಗೆ ಹೋಗಿ ನಾವ್ FIR ಕೊಡೋದು ಮಾತ್ರ ಖಂಡಿತ. ಅವ್ರು ಇಮ್ಮಿಡಿಯೇಟ್ ಆಗಿ ಅವ್ರಿಗೆ ಇಮ್ಮಿಡಿಯೇಟ್ ಆಗಿ ಅದಕ್ಕಂತ ನೋಡ್ರಿ ಇಲ್ಲಿ ಕ್ಲಿಯರ್ ಅದ. ನೋಡ್ರಿ ಸಿಸ್ಟಮ್ ಅನ್ನ ಯಾರು ಏನು ಬದಲಾವಣೆ ಮಾಡಕ್ಕಾಗಲ್ಲ. ಇದು FIR ಕಾಪಿ ಅದ. ಹಂಗಿತ್ತ ಅಂತ ಇದಕ್ಕಿಂತ ಮುಂಚೆ ಆದ್ರೆ 24 ಆಕಳಗಳು ನಾವು ಅವ್ರ ಕಲ್ತೆ ಹಿಡಿದಿದ್ದೆವು. ಅಲ್ಲಿಗೆ FIR ಒಳಗೆ ನಾವು ಸ್ವತಃ ನಮ್ ಬಜರಂಗದ ಮ್ಯಾಲ ಹೆಸರು, ನಮ್ ಬಜರಂಗದ ಕಾರ್ಯಕರ್ತನ ಹೆಸರು ಮೇಲೆ FIR ಮಾಡಿಸಿದೆವು. ಅದು ಡೆಫಿನೆಟ್ಲಿ ನಮ್ ಹುಡುಗರು ಹಿಡಿದಾರ. ಇಲ್ಲಿ ನಮ್ ಹುಡುಗರು ಹಿಡಿದಾರ ಅಂತ ಪ್ರಶ್ನೆ ಬರಲ್ಲ. ಸೀದಾ ಕ್ಲಿಯರ್ ಆಗಿ ಪೊಲೀಸ್ ಇನ್ಸ್ಪೆಕ್ಟರ್ ಅವರೇ ಹಿಡಿದಾರ, ಅವರೇ ಕಂಪ್ಲೇಂಟ್ ಮಾಡ್ಯಾರ. ಮತ್ತೆ ಅವ್ರ ಹುಚ್ಚಿದಾರ. ಉಳಿತು ಇವ್ರು 10,000 ಏನ್ ರಿಸೀಟ್ ಅಂತಾರಲ್ಲ, 10,000 ರಿಸೀಟ್ ಆಯ್ತು, ಪೊಲೀಸ್ ಏನ ಹಾಸ್ಪಿಟಲ್ ಏನ ಸರ್ಟಿಫಿಕೇಟ್ ಅಂತಾರಲ್ಲ ಪ್ರೂವ್ ಮಾಡ್ಲಿ. ಅಲ್ಲಿ ನಾನ್ ಬೇಡ ಅಂತೀವ. 10,000 ಅಂತ ರಿಸೀಟ್ಗಳು ರಿಸೀಟ್ಗಳು ಬೇಕು. ಇರ್ಲಿ ಆಯ್ತಪ್ಪ, ನಿಮ್ ಪ್ರೂವ್ ಮಾಡಿ, ಅಲ್ಲಿ ಪ್ರೂವ್ ಮಾಡಿ ಕೊಟ್ಟಿ, ಪ್ರೂವ್ ಮಾಡಿ ನಿಮ್ದು ಏನಾದ್ರೆ ತಗೋರಿ. ಆ ಕೇಸಿಗೂ ಬಜರಂಗದ ಕಾರ್ಯಕರ್ತರಿಗೂ 16,000 ರೂಪಾಯಿ ತಗೊಂಡೋಗಿದ್ದಕ್ಕೂ ಏನ್ ಮಾತ? ಅದ್ರಾಗ ಮಾತಿ ನೀನು ಗೂಂಡಾ ಇದೀರಿ, ನೀವು ರೌಡಿ, ಏನ್ ನೀವು ಮಾತು? ನೀವು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಕೊಟ್ಟದಂತಂದ್ಮೇಲೆ ಏನ್ ಯಾರೇನು ಮಾತಾಡ್ಬೋದಾ? ಈಗ ನಾವೇನಾದ್ರೂ ನಿಮ್ದು ಗುಂಡಾಗಿರಿ ನಾವು ತೆಗೋಣ ಹಿಂದಕ್ಕೆ ಎಷ್ಟು ಇತ್ತು ಅಂತ ಹೇಳಿ ನಾವ್ ಮಾತಾಡಕೋತ್ರ ನಡೀತೈತಿ? ಯಾವತ್ತೂ ನಿಮ್ದು ಏನ್ ವಿಷಯ ಅದ, ನಿಮ್ ಕಾನೂನು ಚೌಕಟ್ಟು ನಿಮ್ದು ಎಷ್ಟು ಚೌಕಟ್ಟಾಗ ನೀವು ಅಷ್ಟೇ ಇರ್ಬೇಕು. ಅದು ಬಿಟ್ಟು ನೀವು ಹೆಚ್ಚಿಗೆ ಮಾತಾಡಕತ್ರಿ ಅಂತಂದ್ರೆ ನಮ್ಗೆ ನಡೆಯಲ್ಲ. ಈಗಾದ್ರೂ ಹೇಳ್ತೇನೆ, ಈ ವಿಷಯವಾಗಿ ನನಗೆ ಇಂಟ್ರೆಸ್ಟೆಡ್ ಇದ್ದಿದ್ದಿಲ್ಲ. ಯಾವಾಗ ನೀವು ಬಜರಂಗದ ಕಾರ್ಯಕರ್ತರು 16,000 ರೂಪಾಯಿ ತಗೊಂಡಾರ ಅಂತಂದ್ರಿ ಆ ವಿಷಯ ನಮಗ್ ಬನ್ಸಿ ಬಾಳ್ ಹೋಗೈತಿ. ಯಾಕಂದ್ರೆ ಅದು ಸುಳ್ಳು. ಇವತ್ತು ನೀವೆಲ್ಲ ನೋಡ್ರಿ ಕಲಬುರಗಿ ಹೆಂಗದ ಅಂತ ನಾವೆಲ್ಲಾ ಒಂದೇ ಸಮಾಜ ನೋಡ್ರಿ. ರಾಜಕೀಯನೇ ಬೇರೆ, ಸಮಾಜನೇ ಬೇರೆ. ಎಲ್ಲಾದ್ರೂ ಏನಾಗಿತ್ತು, ಎಲ್ಲಾ ಸಮಾಜದವ್ರು ನಾವ್ ಎಲ್ಲರೂ ಒಂದೇ ಬಾಂಧವ್ಯದಿಂದ ಇದ್ದಿದ್ರು. ನಾವು ಇನ್ನೂ ಒಂದು ಸ್ಟೆಪ್ ಹೆಚ್ಚಿಗೆ ಹೋಗ್ತೀವಿ. ಬಹುಶಃ ಈ ಮಾತು ನನಗೆ ಪಾಸಿಟಿವ್ನು ಬರ್ಬೋದು, ನೆಗೆಟಿವ್ನು ಬರ್ಬೋದು. ಇವತ್ತೇನು ಅವನು ಬಂದು ಏನ್ ನಾವ್ ನನ್ನ ಹತ್ರ 16,000 ರೂಪಾಯಿ ತಗೊಂಡು ಅವ್ನ್ ಬಂದ ಅಂತಂದ್ರೆ, ನೀವು ನೋಡ್ರಿ, ನಾವ್ ಹಿಂದೂಗಳು ನಂಬೋದು ಭಗವದ್ಗೀತಾ, ಕ್ರಿಶ್ಚಿಯನ್ ಸಮಾಜದವ್ರು ನಂಬೋದು ಬೈಬಲ್, ನೀವು ನಂಬರ್ ಕುರಾನ್ ಅಲ್ಲ. ಆಯ್ತು, ಇವತ್ತು ನೀವೇನ್ ಮಾಡ್ರಿ, ಬಂದು ಇವತ್ ದರ್ಗಾಕ್ ನಾನು ಬರ್ತೀನಿ. ಆ ದರ್ಗಾಕ್ ಹೋಗಿ ಕುರಾನ್ ಇಡಲ್ಲ, ನೀ ಕುರಾನ್ ಮುಟ್ಟಿ ನಮ್ ಹುಡುಗರು ತಗೊಂಡಾರಂತೀನಿ ನಾ ಕೊಟ್ಟು. ಸುಳ್ಳು ಮಾತಾಡೋದು ಬೇಡ, ಹುಚ್ಚು ಚಕರ್ ಮಾತಾಡೋದು ಬೇಡ. ಇವೆಲ್ಲ ಸರಿಯಲ್ಲ. ಇದ್ದಿದ್ದು ಕ್ಲಿಯರ್ ಆಗಿ ನೀ ಏನ್ ಹೇಳ್ತಿ ಹೇಳ. ಅವ್ರ ಏನ್ ಅಂದಿದ್ರು ಅಂದ್ರೆ ಹೇಳು, ಹೊಡೆದಿದ್ರು ಅಂದ್ರೆ ಹೇಳು. ನೀ 16,000 ರೂಪಾಯಿ ತಗೊಂಡಿದ್ರೆ ಅದನ್ನು ಹೇಳು. ನಮ್ ಹುಡುಗರು ತಪ್ಪಿದ್ರೆ ಅದನ್ನು ಬಿಡಂಗಿಲ್ಲ. ಅದಕ್ಕೇನದ ತಪ್ಪು ಯಾರೇ ಮಾಡಿದ್ರೆ ತಪ್ಪೇ. ನಮ್ಮ ಹುಡುಗರು ತಪ್ಪಿದ್ರೆ ತಪ್ಪೇ, ನೀವು ತಪ್ಪಿದ್ರೆ ತಪ್ಪೇ. ಆ ವಿಷಯನ ಬಿಟ್ಟು ಬಜರಂಗದವ್ರು ಗುಂಡಾಗಳು, ಗುಂಡಾಗರ್ದಿ, ಪೊಲೀಸ್ ಕಮಿಷನರ್ ಏನ್ ಮಾಡಾಕತ್ತಾರ? ಪೊಲೀಸ್ ಕಮಿಷನರ್ ನಿನ್ನ ಕಲಿಬೇಕಾಗಿಲ್ಲ. ಪೊಲೀಸ್ ಕಮಿಷನರ್ ಏನ್ ಮಾಡ್ಬೇಕು, ಇದಕ್ಕಿಂತ ಮೊದಲು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡ್ಬಿಟ್ರ ನಿನಗೂ ಗೊತ್ತ. ನಿನಗೇ ಮಾಡ್ಬಿಟ್ರ ಅವ್ರು. ಉಳಿಕಿದವ್ರು ಯಾವ ಲೆಕ್ಕ? ನಿನ್ ಬತ್ರ ಒಂದ್ ಚಾನಲ್ ಕೊಟ್ಟದ, ಅದೊಂದು ಇದು ಸಿಕ್ಕದಂತಂದ್ಮೇಲೆ ಹೆಂಗ್ ಬೇಕಾದಾಗ ಮಾತಾಡ್ಲಿಕ್ಕೆ ನಿನ್ಗೆ ಯಾರು ಅಧಿಕಾರ ಕೊಟ್ರಪ್ಪ? ಹಿಂಗಾಗಿ ಇವತ್ತೇ ಫಸ್ಟ್, ಇವತ್ತೇ ಲಾಸ್ಟ್. ನಿನ್ ಚಾನಲ್ ಒಳಗೆ ಯಾರದೇ ವಿಷಯ, ನಂದಂತೆ ಮಾತಾಡಲ್ಲ, ನಮ್ ಹುಡುಗ ಅಷ್ಟೇ ಮಾತಾಡಲ್ಲ. ಯಾವುದೇ ಮಾತಾಡಿದ್ರೆ ಕಾನೂನು ಚೌಕಟ್ಟು ಒಳಗೆ ಇಟ್ಕೊಂಡು ನೀವ್ ಏನ್ ಮಾತಾಡ್ತೀರಿ ಮಾತಾಡ್ರಿ, ನಮಗ್ ಬೇಜಾರಿಲ್ಲ. ಕಾನೂನು ಚೌಕಟ್ಟು ಬಿಟ್ಕೊಂಡು ಯಾರೇ ಮಾತಾಡಿದ್ರಂತಂದ್ರೆ ಅದನ್ನ ನಾವು ಸಹಿಸ. ನಮ್ಮ ಪ್ರಯತ್ನ ಏನದ ನಾನು ಅಷ್ಟೇ ಹೇಳ್ಬೋದು. ಈ ಸರ್ಕಾರ ಏನದ, ಸರ್ಕಾರದ ಏನ್ ಮಾತಾಡತ್ತಂತ ಆ ವಿಷಯವನ್ನ ಪ್ರತಿಕ್ರಿಯೆ ಕೊಡಷ್ಟು ನನಗ ಇದು ಇಲ್ಲ. ನನ್ನ ಚೌಕಟ್ಟು ನನಗೆ ಎಲ್ಲೇ ಕಾಣ್ತಾವ ನಾವು ಬನ್ನಿ. ಈ ವಿಷಯವಾಗಿ ಆಲ್ರೆಡಿ ಸರ್ಕಾರನು ಅದ, ಕಾನೂನು ಅದ, ಎಲ್ಲಾನು ಮಾಡ್ಲಿಕತ್ತಾರ. ಕೇಳಾಕತ್ತಾರ ಯಾರು ಕೇಳಂಗಿಲ್ಲ. ಅಂದ್ರು ನಮ್ಮ ಪ್ರಯತ್ನ ನಾವ್ ಏನ್ ಮಾಡ್ಬೇಕು, ನಾವ್ ಮಾಡೇ ಮಾಡ್ತೀವಿ. ಕಲಬುರಗಿ ಒಳಗ್ ಮಾತ್ರ ಯಾವುದೇ ರೀತಿಯಾಗಿ ನಮ್ಮ ಕಣ್ಣೆದುರಿಗೆ ಅಕ್ರಮವಾಗಿ ಗೋ ಸಾಗಾಣಿಕೆಗಳು ಏನೋ ಹೊಂಟಿದ್ದು ಅಂತಂದ್ರ ಆ ವಿಷಯವಾಗಿ ಖಂಡಿತವಾಗಿ ನಾವ್ ಏನ್ ಸ್ಟೆಪ್ ತಗೋಬೇಕು ನಾವು ತಗೋತೀವಿ. ನಾವ್ ಏನ್ ಅದಕ್ಕೆ ನಾವು ಕಷ್ಟ ಬಂದ್ರು ನಾವ್ ಅದನ್ನ ಬಿಡ, ನಾವ್ ಅದ್ರ ಜೊತೆ ನಿಂತ್ಕೊತೀವಿ.